ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಜಶ್ವಿ ಕ್ಲಿಪ್ಸ್ ಕನ್ನಡ ವ್ಲಾಗ್ಸ್. ನಾನಿವತ್ತು ಕರ್ಬೂಜ ಹಣ್ಣಿನ ಜ್ಯೂಸ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ಇದು ಕರ್ಬೂಜ ಹಣ್ಣಿನಲ್ಲಿ ಮಿಲ್ಕ್ ಶೇಕ್ ಕೂಡ ಮಾಡ್ತಾರೆ, ಜ್ಯೂಸ್ ಕೂಡ ಮಾಡ್ತಾರೆ, ಅನಂತರ ಪಾನಕ ಆ ಥರ ಎಲ್ಲ ಮಾಡ್ತಾರೆ. ನಾನಿವತ್ತು ಜ್ಯೂಸ್ ಮಾಡಿ ತೋರಿಸ್ತೇನೆ ಹೇಗೆ ಮಾಡೋದು ಅಂತ. ಇದು ತುಂಬ ತಂಪು. ಈಗ ಬೇಸಿಗೆ ಕಾಲದಲ್ಲಿ ಎಲ್ಲ ಕಡೆ ಕೂಡ ಸಿಗ್ತದೆ ಹಣ್ಣು, ಊರಲ್ಲಿ ಕೂಡ ಸಿಗ್ತದೆ. ಹಾಗೆ ಇದನ್ನೊಮ್ಮೆ ಟ್ರೈ ಮಾಡಿ, ತುಂಬ ತಂಪಿದು ದೇಹಕ್ಕೆ. ಹಾಗೆ ಹೇಗೆ ಮಾಡೋದು ಅಂತ ನೋಡುವ. ಮೊದಲು ಹಣ್ಣನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ಆನಂತರ ಎರಡು ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಬೇಕು. ಅದರಲ್ಲಿ ಮಧ್ಯೆ ಬೀಜ ಇರ್ತದೆ, ಅದನ್ನು ಹಾಕಲಿಕ್ಕಿಲ್ಲ ಜ್ಯೂಸಿಗೆ. ಹಾಗೆ ಅದನ್ನೆಲ್ಲ ತೆಗಿಬೇಕು, ಚೆಂದ ಮಾಡಿ ತೆಗೆದು. ಮತ್ತು ಮಧ್ಯದಲ್ಲಿ ತಿರುಳು ಇರ್ತದಲ್ಲ, ಅದನ್ನು ಸ್ವಲ್ಪ ಸ್ಪೂನಲ್ಲಿಯೂ ತೆಗಿಬೋದು, ಇಲ್ಲದಿದ್ದರೆ ಇದು ಚಾಕುವಲ್ಲಿ ಅದರಲ್ಲಿ ಕೂಡ ಕಟ್ ಮಾಡಿಕೊಂಡು ಮಧ್ಯದ ತಿರುಳನ್ನೆಲ್ಲ ತೆಗೆದು ಒಂದು ಮಿಕ್ಸಿ ಜಾರಿಗೆ ಹಾಕಿ ಜ್ಯೂಸ್ ಮಾಡೋದು. ಹಾಗೆ ಎಲ್ಲವನ್ನು ತೆಗೆದಾಯಿತು ನೋಡಿ. ಹಾಗೆ ಎಲ್ಲ ತೆಗಿಬೇಕು. ನೀವು ಚಾಕುವಲ್ಲಿ ಕಟ್ ಮಾಡಿಕೊಂಡು ತೆಗೆದ್ರೂ ಆಗ್ತದೆ, ಹೇಗೆ ಬೇಕಾದರೂ ಮಾಡ್ಬೋದು. ಹಾಗೆ ಈಗ ನಾನೆಲ್ಲ ಇದು ತೆಗೆದಿದ್ದೇನೆ. ಇದು ತುಂಬ ಸ್ವೀಟ್ ಇರ್ತದೆ, ಕೆಲವೊಂದು ಸ್ವೀಟ್ ಇರೋದಿಲ್ಲ, ಇದು ತುಂಬ ಸ್ವೀಟ್ ಇತ್ತು. ಹಾಗೆ ನಾನು 2 ಸ್ಪೂನಷ್ಟು ಶುಗರ್ ಹಾಕ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ಕೊಳ್ಬೇಕು. ಏಲಕ್ಕಿ ಇಡೀ ಕೂಡ ಹಾಕ್ಕೊಂಡ್ರೂ ಆಗ್ತದೆ. ನಾನು ಸ್ವಲ್ಪ ಇಲ್ಲಿ ಪೌಡರ್ ಹಾಕ್ಕೊಂಡಿದ್ದೇನೆ, ಅದು ಟೇಸ್ಟು ತುಂಬ ಚೆನ್ನಾಗಿ ಆಗ್ತದೆ. ಅನಂತರ ಏಲಕ್ಕಿ ಪರಿಮಳ ಬರ್ತದೆ. ಹಾಗೆ ನಿಮಗೆ ಐಸ್ ಬೇಕಾದರೆ, ಕೋಲ್ಡ್ ಬೇಕಾದರೆ ಐಸ್ ಕ್ಯೂಬ್ ಹಾಕ್ಕೊಳ್ಳಿ. ಇಲ್ಲಾಂದರೆ ಜಾಸ್ತಿ ತಂಪಾಗ್ತದೆ ಅಂತೇಳಿ ಶೀತ ಎಲ್ಲ ಆದರೆ ಐಸ್ ಕ್ಯೂಬ್ ಹಾಕೋದು ಬೇಡ. ಹಾಗೆ ಮತ್ತು ಸ್ವಲ್ಪ ಹಾಲು ಹಾಕ್ಕೊಳ್ಳಿ. ಆನಂತರ ಗ್ರೈಂಡ್ ಮಾಡಿಕೊಂಡು ಈಗ ಜ್ಯೂಸ್ ರೆಡಿ ಆಯಿತು ನೋಡಿ. ಈ ಥರ ಒಂದು ಗ್ಲಾಸಿಗೆ ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡಿ. ತುಂಬ ಚೆನ್ನಾಗಿತ್ತು, ಇದು ಮಾತ್ರ ತುಂಬ ಚೆನ್ನಾಗಿ ಆಗ್ತದೆ. ನಿಮಗೆ ಸ್ವಲ್ಪ ನೀರು ಬೇಕಾದರೆ ಸ್ವಲ್ಪ ನೀರಾಗಿ ಮಾಡ್ಕೊಳ್ಬೋದು. ಈ ಥರ ಮಾಡಿಕೊಂಡ್ರೂ ತುಂಬ ಚೆನ್ನಾಗಿ ಆಗ್ತದೆ. ಮಿಲ್ಕ್ ಶೇಕ್ ಆ ಥರ ಆಗ್ತದೆ, ತುಂಬ ಟೇಸ್ಟ್ ಆಗ್ತದೆ. ಹಾಗೆ ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬಂದಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.